ಪ್ರಜ್ವಲ್ ರೇವಣ್ಣಗೆ ಬಿಗಿಯಾಗ್ತಾ ಇದೆ ಪೆನ್ ಡ್ರೈವ್ ಕುಣಿಕೆ. ಪ್ರಜ್ವಲ್ ಬಂಧನಕ್ಕೆ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಲಾಗಿದೆ. ಪ್ರಜ್ವಲ್ ಕರೆದುಕೊಂಡು ಬಂದ ಮೇಲೆ ಕಾನೂನು ಕ್ರಮ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಪ್ರಜ್ವಲ್ ಕರೆ ತರುವ ಕುರಿತು ಎಸ್ಐಟಿ ನಿರ್ಧಾರ ಮಾಡುತ್ತೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ತಾರೆ, ಪಾತಾಳದಲ್ಲಿದ್ದರೂ ಕೂಡ ಪ್ರಜ್ವಲ್ ಕರೆ ತರ್ತೇವೆ ಅಂತ ಬಿ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಯಾವುದು ಕೂಡ ಕಾನೂನು ಏನು ಮಾಡ್ತದೆ ಅದನ್ನು ಮಾತ್ರ ಮಾಡೋದು. ನಾವು ಯಾವುದು ಕೂಡ ಬಲಾತ್ಕಾರ ಮಾಡೋದಾಗಲಿ ಹಿಂಸೆ ಕೊಡೋದಾಗಲಿ ಅದರಲ್ಲಿ ನಂಬಿಕೆ ಇಲ್ಲ. ನಾವು ವಿ ಬಿಲೀವ್ ಇನ್ ರೂಲ್ ಆಫ್ ಲಾ. ಯು ಬಿಲೀವ್ ಇನ್ ರೂಲ್ ಆಫ್ ಲಾ. ಗೊತ್ತಾಯ್ತಾ? ಕಾನೂನು ಏನು ಹೇಳ್ತದೆ ಅದರ ಪ್ರಕಾರ ಈಗ ಹೇಳಿದ್ರಲ್ಲ ಇವರು, ನಾವು ಬ್ಲೂ ಕಾರ್ನರ್ ನೋಟಿಸ್ ಕೊಡ್ತಾ ಇದ್ದೀವಿ. ಅವ್ರು ಎಲ್ಲೇ ಇದ್ರು ಕೂಡ ಅವ್ರ ಮೂವ್ಮೆಂಟ್ ಎಲ್ಲ ಗೊತ್ತಾಗುತ್ತೆ. ಅವ್ರನ್ನ ಕರ್ಕೊಬಂದ ಮೇಲೆ ಅವ್ರನ್ನ ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಇಂಟರ್ಪೋಲ್ನವ್ರಿಗೆ ತಿಳಿಸಿ ಅವರು ಎಲ್ಲ ದೇಶಗಳಿಗೂ ಕೂಡ ಕಮ್ಯುನಿಕೇಟ್ ಮಾಡ್ತಾರೆ, ಅವ್ರನ್ನ ಲೊಕೇಟ್ ಮಾಡ್ತಾರೆ. ಬ್ಲೂ ಕಾರ್ನರ್ ಅಂದರೆ ಎಲ್ಲಿದ್ದಾರೆ ಅಂಥೇಳಿ ಲೊಕೇಟ್ ಅದನ್ನು ಮಾಡ್ತಾರೆ. ಅದಾದಮೇಲೆ ಪ್ರೊಸೀಜರಲ್ಲಿ ಏನು ಮಾಡಬೇಕು, ಯಾವ ರೀತಿ ಅವರನ್ನು ಸೆಕ್ಯೂರ್ ಮಾಡಬೇಕು, ಇಲ್ಲಿ ಕರ್ಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ SITನವರು ತೀರ್ಮಾನ ಮಾಡ್ತಾರೆ. ಅದಕ್ಕೆ ಏನು ಸಹಕಾರ ಬೇಕು ಸರ್ಕಾರ ಯಾವ ರೀತಿ ಕೊಡು. ನನಗೆ ಇವತ್ತು ಬೆಳಿಗ್ಗೆ ಹೇಳಿದ್ರು ಯಾರೊಬ್ಬರು, ಏನು ಸರ್ ಸಾಕಾಗಿದೆ, ಟೆಲಿವಿಷನ್ ಆನ್ ಮಾಡಿದರೆ ಇದೇ ಬರ್ತದೆ ಪ್ರಜ್ವಲ್ ರೇವಣ್ಣ. ಕಾನೂನು ಕೋರ್ಟ್ ಇದೆ, ಕಾನೂನಿದೆ, ಸರ್ಕಾರ ಗಂಭೀರವಾಗಿದೆ. ಲುಕ್ಔಟ್ ನೋಟಿಸ್ ಇದೆ, ಅವ್ರಿಗೆ ಟೈಮ್ ಲೈನ್ ಕೊಟ್ಟಿದ್ದೀವಿ. ಹಾಜರಾಗಬೇಕಂದ್ರೆ ಭಾಳ ಕಠಿಣ ಪರಿಸ್ಥಿತಿ ಅವ್ರು ಎದುರಿಸ್ತಾರೆ. ಅವ್ರು ಎಲ್ಲೇ ಇದ್ದರೂ ಕೂಡ ಪಾತಾಳದಂತೂ ಕೂಡ ಹಿಡ್ಕೊಂಡ್ಬರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.